ಪಾಲೇ ಲಾಸ್ಟ್ ಹೊಡೆದಾಗೆ ಏನಪ್ಪ ಅಂದರೆ ಡಿಯೋದಾಗ ನೋಡಿದ್ರಿ. ಬಟ್ ಇವತ್ತು ಪಲ್ಸರ್ 220 ಹೋಗ್ತಾ ಇದೀವಿ. ಸರಿ ಗಾಡಿ ಚೆನ್ನಾಗಿದ್ದಿಲ್ಲ, ಮೀಟ್ರ್ ಇದ್ದಿಲ್ಲ. ಇವಾಗ ಗಾಡಿ ಚೆನ್ನಾಗೈತಿ, ಕೂತಾನಂಗೆ ಮೀಟ್ರಿಲ್ಲ ಕೂರ್ತವನೆ. ಸೊ ಪ್ರೆಸೆಂಟಿಗೆ ಹೋಗ್ತಾ ಇದೆ ಎಲ್ಲಿಗಪ್ಪ ಅಂದರೆ, ನಾನು ಹೆಲ್ಮೆಟ್ ಹಾಕೊಂಡಲ್ಲ ಮಗನ, BSc ಶಾಪಿಗೆ ಹೊಂಟೀವಿ. ಯಾಕೆ ಬ್ರೋ BSc ವಿಡಿಯೋ ಮಾಡಕತ್ತಿ ಅಂದ್ರೆ ಹತ್ತಿರೋದು ವಿಡಿಯೋಗಳನ್ನ. BSc ಹೊಸ ಶಾಪ್ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ಆದರೆ ನಿಮಗೂ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಪ್ರೆಸೆಂಟ್ ಇವಾಗ ಶಾಮನೂರ್ ಹತ್ರ ಡಬಲ್ ರೋಡ್ನಾಗಿದ್ದೀವಿ. ಇವಾಗ ಬಟ್ಟೆ ತರ್ತೀವೋ ಸುಮ್ಮನೆ ಹಂಗೆ ಹೊಂಟಿವೋ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ನೋಡೋಣ ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ನಿಮ್ಮ ಮುಂದೆ ಶೇರ್ ಮಾಡ್ತೀವಿ. ಅದೇನೋ ಗೊತ್ತಿಲ್ಲ, ಈ ಥರ ವಿಡಿಯೋ ಮಾಡ್ಬೇಕಂತ ಭಾರಿ ಆಸೆ. ಪ್ರತಿ ಸಾರಿ ಡ್ರೈವಿಂಗ್ ಮಾಡಿ ಹೆಲ್ಮೆಟ್ನ ಹಾಕೋದು ಮಾತಾಡಿ ಬೇಜಾರಾಗಿ ಹೋಗಿತ್ತು. ಸೊ ಇದು 2ನೇ ಸಾರಿ ಡ್ರೈವ್ ಮಾಡ್ತಿರೋದು ಈ ಥರ. ಡಿಫ್ರೆಂಟ್ ಏನಾದ್ರು ಒಂದು ಮಾಡೋಣ ಅಂತ. ಡಿಫ್ರೆಂಟ್ ಏನಿಲ್ಲ, ಸುಮ್ಮನೆ ಆಸೆ ಇತ್ತಲ್ಲ, ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೊಸ ಅಂಗಡಿ ಯಾವ ಥರ ಇರ್ಬೋದು, ಏನು ಎತ್ತ. ಬನ್ನಿ ಹೋಗೋಣ. ನೀ ಇತ್ಗೆ ಮಾತಾಡ ಬರೇ ನೋಡೋದೇ ಆಯ್ತು ಮಗಂದು. ನೋಡು ಹೆಂಗೆ ಸಿಗ್ನಲ್ ಜಂಪ್ ಮಾಡ್ತಾರೆ, ನಾವು ಮಾಡಲ್ಲ. ಹಲೋ, ನಮಗೆ ಕಂಟೆಂಟ್ ಬೇಕು, ನಾವು ಕಂಟೆಂಟ್ ಆಗೋದಲ್ಲ. ಏನ ಖಾಲಿ ಐತಪ್ಪ ದಾವಣಗೆರೆ ಇವತ್ತು. ಯಾವಾರ ಸೋಮವಾರ ಹೆಂಗೆ ಖಾಲಿ ಹೊಡಿತೈತೆ ಯಾಕೆ ದಾವಣಗೆರೆ. ನಮ್ಮೆಲ್ಲ ಹೊಡೆದಕ್ಕೆ ಕೂದಗಳೆಲ್ಲ ನಿಗರ್ಕೊಂಡು ಹೋಗ್ಬಿಟ್ಟವೆ. ಆ ರೇಂಜಿಗೆ ಹೊಡೆದನ್ ಕಾಮ. ಇಲ್ಲೇ ಹತ್ರ ಇರೋದು ಶಾಪ್. ಏನೋ ಒಂದು ದಾವಣಗೆರೆ ಒಂದು 50-100 ಕಿಲೋಮೀಟರ್ ದೂರದಾಗ ಜಲ್ದಿ ಹೋಗೋಣ, ಸ್ಟಾಕ್ ಅಲ್ಲಿ ಹಾಕತ್ತದ ಹಂಗೆ ಮುಂದೆ ಕಾಮಗ. ಅಲ್ಲ, ಮೇನ್ ರೋಡಿಗೆ ಇರೋದು BSc ಅಲ್ಲ. ಕೊಳ್ಳಿನೇವು ಗೊತ್ತಾಗತ್ತಾರ ಹಂಗೆ ಮಾಡಿದಾರಲ್ಲ, ಕೊಳ್ಳಿನೇವು ಗೊತ್ತಾಗತ್ತೆ ಹಂಗೆ ಮಾಡ್ಯಾರ ಶಾಪ್. ಸೊ ಜಸ್ಟ್ ಚನ್ನಬಸಪ್ಪ ಶಾಪಿಗೆ ಬಂದ್ವಿ. ಇವಾಗ ಮತ್ತೆ ಎಲ್ಲಪ್ಪ ಅಂದ್ರೆ ಮತ್ತೆ ಹಳೆ ಶಾಪಿಗೆ ಹೋಗ್ತಾ ಇದ್ದೀವಿ. ನಮಗೆ ಯಾಕಷ್ಟು ಇಷ್ಟ ಆಗಲಿಲ್ಲ ಬಟ್ಟೆಗಳು. ಮತ್ತು ಇವಾಗ ಹೊಸ ಶಾಪಿಗೆ ತಡಿ ಎಲಿಮಲ ಮತ್ತು ಇಲ್ಲಿಂದ ನಮ್ಮ ಪಯಣ ಹಳೆ BSc ಕಡೆ ಹೋಗ್ತಾ ಇರೋದೆ. ನಿಮಗೆ ಇಷ್ಟ ಇರ್ಬೋದು, ಬಟ್ ನಮಗೆ ಬೇಕಾಗಿದ್ದು ಇದು ಇದ್ದಿಲ್ಲ, ಹಂಗೆ ಹೋಗ್ತಾ ಇದ್ದೀವಿ. ಹಲೋ, ನಾನು BSc ಹೊಂಟೀನಿ ನೋಡಿ, ಬರ್ತೀಯಾ? ಹಾಂ, ಹಲೋ, ನಮ್ಮ ಹುಡುಗೋಗೆ ಪ್ಯಾಂಟ್ ಮೊನ್ನೆ ಚಡ್ಡಿ ತಂದಿದ್ವಿ, ಪ್ಯಾಂಟ್ ತರ್ಕೊಂಡ್ವಿ. ಸೊ ಪ್ರೆಸೆಂಟ್ ಇವಾಗ ಸಂಗರುಳಿ ರಾಯಣ ಅಂತ. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ. ಹಲೋ, ನೀನು ನೋಡಿ ಫಸ್ಟ್ ಸಿಗ್ನಲ್ನ ಆಟೋ ಬಂದಿರೋನು ನಮಗೆ ಮಾತಾಡ್ತಾನೆ ಮಗ. ಹಾಫ್ ಹೆಲ್ಮೆಟ್ ಇಲ್ಲ ಅಂತಾರೆ, ಬಟ್ ಹಾಫ್ ಹೆಲ್ಮೆಟ್ ಜಾರಿ ಐತೆ ದಾವಣಗೆರೆಗೆ. ಅದೇನಪ್ಪ ಅಂದ್ರೆ ನೋಡಿ ಎಲ್ಲೆಲ್ಲಿ ಬರ್ತಾರಂತ ನೋಡಿ. ಹಾಂ, ಹೊಡೆಯಲ್ಲ ಹೊಡೆ. ನಿಂಗೆ ಅದು ಡೌಟ್ ಇತ್ತ. ಮತ್ತು ಅದೇ ಚನ್ನಬಸಪ್ಪ ಅಂಗಡಿ ಬಂದೀವಿ, ಮತ್ತು ಅದೇ ಚನ್ನಬಸಪ್ಪ ಅಂಗಡಿ, ಮತ್ತು ಅದೇ ಊಟ ಸಿಗ್ತಾರೆ. ಮತ್ತು ಇವತ್ತು ಗೊತ್ತಿಲ್ಲ, ಮತ್ತು ಅವ್ರ ಹತ್ರ ಮಾತಾಡ್ಬೇಕು ಊಟ್ರಿಗೆ. ನಂಗೆ ತೋರಿಸ್ಬಿಡು ಅಂತ ಹೇಳಿದರು ಲಾಸ್ಟ್ ವಿಡಿಯೋದಾಗೆ. ವಿಡಿಯೋ ಅಂಗಡಿ ತೋರಿಸಲ್ಲ, ಬ್ಲರ್ ಮಾಡ್ತೀನಿ ಅಂದೆ. ಪಾಪ ನಾವಾಗದ್ಬಿಟ್ರು. ನಮ್ಮ ದಾವಣಗೆರೆಗೆ ಈ ಚನ್ನಬಸಪ್ಪನ ಅಂಗಡಿಯವರು ಡಬಲ್ ಡಿಸ್ಕೌಂಟ್ ಅಂದಂದು ಸಿಟಿಯಾಗ ಗಾಡಿ ಹೊಡ್ಯೋಕ್ಕಾಗಲ್ಲ, ಹಂಗೆ ಮಾಡ್ಬಿಟ್ಟಾರೆ. ಅವನವನು ಮೊದಲೇ ಈ ನಮ್ಮ ದಾವಣಗೆರೆ ಸಿಟಿಯಾಗೆ ರೋಡು ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ ರೋಡ್ಗಳು. ಅದ್ರಾಗೆ ಮತ್ತು ಬೈಕ್ಗಳನ್ನೆಲ್ಲ ನಿಲ್ಸೋಕಾರೆ, ಎಲ್ಲಿ ಬೇಕಲ್ಲಿ ಹೋಗಾರೆ. ಇದಿಷ್ಟು ಗಾಡಿಯಾಗ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ. ಈ ಮಂಡಿಪೇಟೆಗೆ ಅಂತರು ಮಲ ಈ ಲೆಫ್ಟಿಗೆ ಒಂದು ರೋಡ್ ಬರ್ತದೆ ನೋಡಿ, ಹೋಗೋದಿದ್ದು ಇಲ್ಲೇ ಹೋಗ್ಬಿಡು ಎಲ್ಲರೂ. ಒಂದು ದಾವಣಗೆರೆಗೆ ಇದು ಬಿಡಿಸೋ ಥರ ಮಾಡಿದ್ದಾರೆ ರೈಲ್ವೆ ಟ್ರ್ಯಾಕಿಗೆ. ನಿಜವಾಗ್ಲೂ ಇದನ್ನ ರೆಡಿ ಮಾಡಿರೋ ಇಂಜಿನಿಯರಿಗೆ ಗ್ರೇಟ್ ನೋಡಿರಿ, ಯಾವ ರೇಂಜಿಗೆ ಮಾಡಿದ್ದಾರೆ ಅಂತೇಳಿ. ಮಳೆಗಾಲದಾಗ ಒಂದ್ಸರಿ ಕರ್ಕೊಂಬರ್ತೀನಿ ಮನೇಲಿ, ತೋರಿಸ್ತೀನಿ ಮಳೆಗಾಲದಾಗ ಹೆಂಗಿರುತ್ತೆ ಅಂತೇಳಿ. ನೋಡಿ ಹೆಂಗೆ ಹೋಗ್ಬೇಕು ಅಂದರೆ ಮತ್ತೆ ಇವಾಗ ರೈಟಿಗೆ ಹೋಗ್ಬೇಕು ನಾವು. ಇವಾಗ ಜಡ್ ದೂರೆ ಮೋದಿ ಸರ್ಕಲ್ ತಾನೆ. ಹಾಂ, ಈಗ 6 ಸರ್ಕಲ್ ಏನಾಗೈತೆ ಇವಾಗ. ಇದು ಮೋದಿ ಸರ್ಕಲ್ ಇವಾಗ ಅನ್ನೋದು ಮೋದಿ ಸರ್ಕಲ್ಲು. ಸೊ ನಮ್ಮ ದಾವಣಗೆರೆ ಹಳೇ ಟಾಕೀಸ್ ಸರ್ಕಲ್ ಆಗಿದೆ ಈಗ. ಟ್ರೆಂಡಿಂಗ್ ಸರ್ಕಲ್ ಐತಿ ಇದು. ನಮ್ಮ ದಾವಣಗೆರೆ ಮೋದಿ ಟಾಕೀಸ್ ಹಳೇ ಟಾಕೀಸ್. ಒಂದ್ಸರಿ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ನಾನು. ಪರ್ಮಿಷನ್ ಕೊಟ್ಟರೆ ಅಂದ್ರೆ ಒಳಗಡೆ ಎಲ್ಲ ಹೆಂಗಿದೆ ಅಂತ ತೋರಿಸೋ ಪ್ರಯತ್ನ ಮಾಡ್ತೀನಿ. ರೆಸ್ಪಾನ್ಸ್ ಇಲ್ಲಲ್ಲ ಅವನು. ಹಾಂ, ಆರಾಮ್ಸೆ. ಒಟ್ಟಿಗೆ ಏನು ನಿಂತಾರಲ್ಲ, ಸಿಗ್ನಲ್ ಇದ್ರೆ ನಿಂತಾರಲ್ಲೋ. ಹೊಡಿ ಅದೇನೇ ಮಾಡಿ. ನೀ ಹತ್ರಕ್ಕೆ ಬಂದಾಗ ಹೋಗ್ಲಾ ಅಂದೆ, ಮತ್ತು ಹತ್ರಕ್ಕೆ ಬಂದಾಗ ಹೊಡಿ ಅಂದೆ. ಅಲ್ಲ, ನನ್ನ ಮಗ 6 ಬಂದು ಟೊಮಟೊ ಸೊಪ್ಪು ಕೊಡಿಸ್ತಾನಂತೆ. ಟೊಮಟೊ ಸೊಪ್ಪು ತಗೊಂತವನೇ ಮಲ್ಲ.
ಸೊ ಟೊಮೊಟೊ ಸೂಪ್ ತಗೊಂಡ ನಮ್ಮಲ್ಲ ಚೇಂಜ್ ಆಗೈತಾ ಚೆನ್ನಾಗೈತಾ ಹಿಂಗೆ ಚೆನ್ನಾಗೈತಾ ನಾವು ಟೇಸ್ಟ್ ಮಾಡೋಣ ಭಾಳ ವರ್ಷ ಆಯ್ತು ಖಾರ ಜಾಸ್ತಿ ಆಡ್ತಿದ್ರೇ ಭಾಳ ವರ್ಷ ಆದಮೇಲೆ ಟೊಮೊಟೊ ಸೂಪು ಪರವಾಗಿಲ್ಲ ಇಬ್ಬಳಾರಿದ್ರೆ ಒಂದೇ ತೊಗೊಳ್ರಿ ಭಾಳ ಇದು ಮಾಡೋಕ್ಕಾಗಲ್ಲ ಇದನ್ನ ಬಟ್ ಚೆನ್ನಾಗಿದೆ ಅದು ಡಿಫ್ರೆಂಟ್ ಓಕೆ ಖಾರ ಚೆನ್ನಾಗಿದೆ ಮಲ್ಲ ಒಂದು ಚಾಲೆಂಜ್ ಮಾಡೇನೆ ಬೇಡ ಬೇಡ ಆಗಲ್ಲ ಏನದ ಆಗಲ್ಲ ಕೊಡ್ತಾರೆ ಎಲ್ಲರೂ ಚೆಕ್ ಮಾಡೋಣ ಕ್ರೀಮ್ ರೋಲ್ ಐತೆ ನೋಡೋಣ ಹೆಂಗೈತಿ ಅಂತ ನೋಡೋಣ ಟೇಸ್ಟ್ ಮಾಡಿ ಸೊ ಫಸ್ಟ್ ಟೈಮ್ ಟೇಸ್ಟ್ ಮಾಡೋಣ ಅಂತ ಬರೀ 10 ರೂಪಾಯಿ ಒಂದು ಗುರು ಇದಕ್ಕೆ ಕ್ರೀಮ್ ರೋಲು ನಾನು ಫಸ್ಟ್ ಟೈಮ್ ನೋಡಿದ್ದು ಹೆಂಗೈತಿ ಅಂತ ತಿಂದು ನೋಡಿ ಹೇಳ್ತೀನಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಆದರೆ ತಿನ್ಬೋದು ಮೈನಸ್ ಮಟ್ಟಿಗೆ ಇಲ್ಲಿ ಕಮ್ಮಿ ರೇಟ್ ಒಂದೇ ಇರೋದು ಅನ್ಸುತ್ತೆ ಕ್ರೀಮ್ ರೋಲ್ ಕಟ್ ಮಾಡಲ್ಲ ಕಟ್ ಮಾಡಿಕೆ ನೀನೇ ಮಾಡ್ತೇವೆ ಪೀಸ್ ಮಾಡೋಣ ಸರ್ ಎರಡು ಮಾಡಿರಿ ಸರ್ ಸ್ವಲ್ಪ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಪರವಾಗಿಲ್ಲಲ್ಲ ಏನೋ ಮಗ ಕ್ಯಾಮ್ರಾ ಹಿಡಕ ಅಂದರೆ ಒಬ್ಬಿಡ್ಕೊಳಕತ್ತಾನೆ ಬಟ್ ಚೆನ್ನಾಗೈತೆ ಒಂದೇ ಕುಕ್ಕು ಅಲ್ಲ 10 ರೂಪಾಯಿ ತಿನ್ಬೋದು ನಾಟ್ ಬ್ಯಾಡ್ ಕೊಡ್ಬೋದು 10 ರೂಪಾಯಿ ಕೊಡ್ಬೋದು ಅದ್ರ ಒಂಥರ ಏನೋ ಒಂಥರ ಸಾಫ್ಟ್ ಐತೆ ಅಂತ ಇದು ಗಟ್ಟಿಲ್ಲ ಪಪ್ಪು ಹಾಂ ಎಗ್ ಪಫ್ ಬರ್ತತ್ತಲ್ಲಪ್ಪ ಎಗ್ ಪಫ್ ಥರನೇ ಆಟ ಐತೆ ಎಗ್ ಪಫ್ ಥರನೇ ಬಟ್ ಇದು ಆಲ್ರೆಡಿ ಕ್ರೀಮ್ ತುಂಬ್ಯಾರೆ ಬಟ್ ಪಫ್ ಚೆನ್ನಾಗೈತೆ ಪಫ್ ಚೆನ್ನಾಗೈತಲ್ಲ ಪಪ್ಪು ಅಲ್ಲ ಅದೇ ಪಫು ಚೆನ್ನಾಗೈತೆ ಹೌದಾ ರಿಯಾಕ್ಷನ್ ಚೆನ್ನಾಗೈತೆ ಹೌದಾ ಅವರೇ ಇಸ್ಕೊಂಡು ಕಟ್ ಮಾಡಿಕೊಡ್ರು ಇಷ್ಟೇ ಕೇಳೋದು ಏನು ಗೊತ್ತಾ ರಿಯಾಕ್ಷನ್ ಐತಲ್ಲ ಒಂಥರ ಸಾಫ್ಟು ಅವ್ರು ಇಸ್ಕೊಂಡು ನಾವೇ ಕಟ್ ಮಾಡಿಕೊಡ್ತೀವಿ ಅಂತ ಕೊಟ್ಟರು ನಮ್ಮ ಮಲ್ಲ ನೀನೇ ಕಟ್ ಮಾಡಂದೆ ಪಾಪ ಅವರೇ ಇಸ್ಕೊಂಡು ಕಟ್ ಮಾಡಿಕೊಟ್ರು ಇಷ್ಟೇ ಸಣ್ಣ ಮ್ಯಾಟ್ರ್ಗಳಿದಾವಲ್ಲ ಏನೋ ಖುಷಿ ಕೊಡ್ತವೆ ಸೊ ಪಫ್ ತಿನ್ಕೊಂಡು ಹೋಗ್ತಾ ಇದ್ದೀವಿ ಚೆನ್ನಾಗಿತ್ತು ಮಲ್ಲ ಒಂದ್ಸರಿ ಟ್ರೈ ಮಾಡಿರಿ ಕ್ರೀಮು ಚೆನ್ನಾಗಿತ್ತು ಫ್ರೆಶ್ ಇತ್ತು ಮತ್ತು ಏನು ಅವರೇನು ಫ್ರೀ ಕೊಟ್ಟಿಲ್ಲಪ್ಪ ತಂದೆ ನಮ್ಮ ಅಲ್ಲ ತಗೊಂಡಾನೆ ಬಿಲ್ ಮತ್ತು ಅದಕ್ಕೆ 10 ರೂಪಾಯಿಗೆ ಬಿಲ್ ಕೊಟ್ಟವ್ರೆ ಹಂಗೆ ಕೊಡ್ತಾ ಹೋಗ್ಬೋದು ಬಟ್ ಅವರ ರೂಲ್ಸ್ 10 ರೂಪಾಯಿಗೂ ಬಿಲ್ ಕೊಟ್ಟರು ಅಲ್ಲಿ ಹೋಗಿ ಅವ್ರಿಗೆ ಕೊಟ್ಮೇಲೆ ಅಂಕಲ್ ಕೊಟ್ಟರು ಚೆನ್ನಾಗಿತ್ತು ಒಂಥರ ಇವಾಗ ಜಯದೇವ ಸರ್ಕಲ್ ಮನೆ ಕಡೆ ಹೋಗೋದೆ ಬಿಡಿ ಇಲ್ಲೇ ಇಲ್ಲೇನು ಮಾಡೋಣ ಮನೆಗೆ ಏನು ಮಾಡೋಣ ನಮ್ಮಲ್ಲ ನೋಡಿ ಎಲ್ಲಾರ ಮಾಡೋ ಅಂತಾನೆ ನಮ್ಮ ಎಮ್ ಜಿ ಬಸ್ ನಾವು ಅವಾಗ ಬಳ್ಳಾರಿ ಹೋಗಿದ್ವಿ ಆ ಬಸ್ನಾಗೆ ಅವ್ನು ಯಾರೋ ಪೊಲೀಸ್ನವರು ಮುಂದೆ ಪೊಲೀಸರು ಹೊಂಟಾರೆ ಹಿಂದ್ಗಡೆ ಮೊಬೈಲ್ನೇ ಮಾತಾಡ್ಕೊಂತ ಹೊಂಟಾನ ಅವನು ಅವಾಗ ಚಳಿಕೆರೆ ಹೋಗ್ತಿದ್ವಿ ಕೋಳಿ ಕಂಪ್ನಿಯಾಗಿದ್ದಾಗ ಬೆಳಗಿನ ಜಾವ 4:15 ಇಲ್ಲಿಂದ ಬರ್ತಾಯಿದ್ರು ಇಲ್ಲಿಂದ ಬಸ್ ಹೋಗ್ತಾಯಿದ್ವಿ ಬಸ್ನಾಗ ಎಮ್ ಜಿ ಬಸ್ ಯಾರ್ಯಾರು ಈ ಬಸ್ನಾಗ ಅಡ್ಡಿರೋ ಒಂದು ಕಮೆಂಟ್ ಹಾಕ್ರಪ್ಪ ನಾವಂದ್ರೆ ಬೆಜ್ಜೋ ಅನ್ಸಟ್ಟು ಹೇಳ್ಬಿಟ್ಟಿವಿ ಇಲ್ಲಿಂದ ಚಳಿಕೇರಿ ಇಲ್ಲಿಂದ ದುರ್ಗ ಬಿಟ್ಟರೆ ಚಳಿಕೇರಿ ಸ್ಟಾಪು ಮತ್ತೆ ಎಲ್ಲೇ ಸ್ಟಾಪ್ ಇಲ್ಲ ದುರ್ಗ ಬಿಟ್ಟರೆ ನೆಕ್ಸ್ಟ್ ಚಳಿಕೇರಿ ಬಿಟ್ಟರೆ ಅಲ್ಲಿಂದ ಸೀದಾ ಬಳ್ಳಾರಿ ನಾನ್ ಸ್ಟಾಪ್ ಸರ್ವಿಸ್ ಚೆನ್ನಾಗಿತ್ತು ಅವರು ಅವಾಗ ಇವಾಗ ಹೆಂಗೈತೋ ಗೊತ್ತಿಲ್ಲ ಒಂದು 8-10 ವರ್ಷಕ್ಕೆ ಗಾಡಿ ಹೇಳ್ತಿರೋದು 8-10 ವರ್ಷ ಆಯ್ತಾ 10 ವರ್ಷ ಆಯಿತು 10 ವರ್ಷ ಮುಂಚೆ ಚೆನ್ನಾಗಿತ್ತು ಸರ್ವಿಸ್ ಇವಾಗ ಹಂಗೆ ಇರ್ಬೋದು ವಿದ್ಯಾರ್ಥಿ ಒಂದು ಸರ್ಕಲ್ ಇತ್ತೀಚೆಗೆ ದಾವಣಗೆರೆಗೂ ಸಿಗ್ನಲ್ ಇದು ಟ್ರಾಫಿಕ್ ಭಾಳ ಆಗ್ತೈತೆ ಅವಮಲ್ಲ ಹೆವಿ ಟ್ರಾಫಿಕ್ ಆಗೈತಿ ಅಲ್ಲ ಜನ ಭಾಳ ಆಗ್ತದಾರಲ್ಲೂ ಎಲ್ಲರೂ ಬಂದು ದಾವಣಗೆರೆಗೆ ಆರಾಮಂತ ಇಲ್ಲೇ ಸೆಟ್ಲ್ ಆಗ್ತಾವ್ರೆ